ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು MS Excelಲ್ಲಿ ಯೂಸ್ಫುಲ್ ಆದಂಥ ಕೆಲವು ಟ್ರಿಕ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಟ್ರಿಕ್. ಸೊ ಇಲ್ಲಿ ಸೀರಿಯಲ್ ನಂಬರ್ ಆ್ಯಂಡ್ ರೋಮನ್ ನಂಬರ್ ಇದೆ. ರೋಮನ್ ನಂಬರ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಈಸ್ ಈಕ್ವಲ್ ಟು ರೋಮನ್ ಬ್ರ್ಯಾಕೆಟ್ ನಂಬರನ್ನು ಕ್ಲಿಕ್ ಮಾಡಿ ಎಂಟರ್ ಮಾಡಿದರೆ ಫಸ್ಟ್ ರೋಮನ್ ನಂಬರ್ ಕ್ರಿಯೇಟ್ ಆಗುತ್ತೆ. ಆ ಸೆಲ್ಲನ್ನು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಡ್ರ್ಯಾಗ್ ಮಾಡಿದರೆ ರೋಮನ್ ನಂಬರ್ಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟ್ರಿಕ್. ನಾವು ಡೇಟು, ಮಂತ್, ಇಯರನ್ನು ಟೈಪ್ ಮಾಡ್ತೀವಿ. ಪ್ರತಿ ಸಲನೂ ಸಪ್ರೇಟಾಗಿ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಆ ಸೆಲ್ಲನ್ನು ಡ್ರ್ಯಾಗ್ ಮಾಡಿದರೆ ಅಲ್ಲಿ ಆಟೋ ಫಿಲ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಫಿಲ್ ಡೇಸ್ ಅಂತ ಇದೆ. ಸೊ ಡೇನ ಕ್ಲಿಕ್ ಮಾಡಿದರೆ ಅದು ಡೇಸ್ ಆರ್ಡ್ರಲ್ಲಿ ಬರುತ್ತೆ. ಮಂತ್ ವೈಸ್ ಬೇಕಾದರೆ ಫಿಲ್ ಮಂತನ್ನ ಕ್ಲಿಕ್ ಮಾಡ್ಕೋಬೇಕು. ಇಯರ್ ಬೇಕಾದರೆ ಇಯರ್ ವೈಸ್ ಕೂಡ ಅದು ಆರ್ಡ್ರ್ ವೈಸ್ ಬರುತ್ತೆ. ಸೊ ದಿಸ್ ಈಸ್ ಸೆಕೆಂಡ್ ಟ್ರಿಕ್. ಸೊ ನೆಕ್ಸ್ಟ್ ಒನ್. ಸೊ ನೀವೇನಾದರೂ ಕಂಪೇರಿಸನ್ ಮಾಡಬೇಕಾದ್ರೆ ಈ ಟ್ರಿಕ್ ಯೂಸ್ ಆಗುತ್ತೆ. ಇವಾಗ ವೆಡ್ನೆಸ್ಡೇ ಅನ್ನೋ ಸೆಲ್ ಮೇಲೆ ಕ್ಲಿಕ್ ಮಾಡಿ, ವೀವ್ ಆಪ್ಷನ್ನ ಕ್ಲಿಕ್ ಮಾಡಿ, ಅಲ್ಲಿ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಮೇಲಿರೋದು ಹಾಗೆ ಇರುತ್ತೆ. ಕೆಳಗೆ ನಮಗೆ ಬೇಕಾದ ಇನ್ಫಾರ್ಮೇಷನ್ನ ನಾವು ಸ್ಕ್ರೋಲ್ ಮಾಡಿ ನೋಡ್ಕೋಬೋದು. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಮೊದಲಿನ ಥರ ಬೇಕಾದರೆ ಅದೇ ಸ್ಪ್ಲಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು.